ಅಣ್ಣ ಗುದ್ದಕ್ಕೆ ಬರ್ತಿದ್ಯಲ್ಲಣ್ಣ, ನಿಜವಾಗ್ಲೂ ತುಂಬ ಕಷ್ಟ ಐತೆ. ಮತ್ತೆ ತ್ರಿಬಲ್ಸ್ ಬೇರೆ ಕರ್ಕೊಂಡು ಹೋಯ್ತಿದ್ದೀನಿ, ಪೊಲೀಸರ ಹತ್ರ ಹಾಕೋಗ್ಬಿಟ್ಟಿರಾ. ತಲೆಗೇನು ಹಾಕೋನವನು ಅದೇನಂತಾನೆ ಗೊತ್ತಿಲ್ಲ. ವಾಟ್ರಲ್ಲೂ ಆಡ್ರಿಲ್ಲ, ರ್ಯಾಪಿಡೋದಲ್ಲೂ ಆಡ್ರಿಲ್ಲ. ಫೋಟೋ ಹಿಡಿದು ಕೇಸ್ ಹಾಕ್ಬಿಟ್ರಿ, ಅವನ ಬಂದು ಕಟ್ತಾನೆ ಹೇಳಿ. ಬಾಯ್, ಥ್ಯಾಂಕ್ ಯು. ಸ್ಟಾರ್ಟಿಂಗಲ್ಲೇ ನೋಡ್ತಿದ್ರಲ್ಲ, ಅವರು ನಮ್ಮ ಹೊಸ ಫಾಲೋವರ್ಸು. ನಮ್ಮನ್ನ ಕ್ಯಾಮ್ರಾ ನೋಡ್ಬಿಟ್ಟು ಏನು ಮಾಡ್ತಿದ್ದೀರಾ ಅಂತ ಕೇಳಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದಾರೆ. ನಾನು ಯೂಟ್ಯೂಬ್ ಲಿಂಕ್ ಕಳಿಸಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಬಟ್ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ದಾರೆ. ಅದೊಂಥರ ಖುಷಿ ಆಯಿತು. ಇವಾಗ ನಮ್ಮ ಹೆಲ್ಮೆಟ್ ಏನಾಗಿದೆ ಅಂತಂದರೆ, ಮಳೆ ನೆನೆಸ್ಕೊಂಡು ಹೆಲ್ಮೆಟ್ ಎಲ್ಲ ಒದ್ದೆ ಆಗುತ್ತಿದೆ. ನಾನು ಹಾಕೊಂಡಿರೋ ಹೆಲ್ಮೆಟ್ ಎಲ್ಲ ಪಿಲೇನು ಕೊಡ್ತೀನಿ ನೋಡಿ, ಆ ಹೆಲ್ಮೆಟ್. ಸೊ ಅದರಿಂದ ಇವಾಗ ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ, ಅಲ್ಲಿ ಕಾರ್ತಿಕ್ ಗದ್ದೆ ಹತ್ರ ಹೋಗಿ ಹೆಲ್ಮೆಟ್ ಇದ್ರೆ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ವೆಲ್ಕಮ್ ಟು ಡೇ 10. ಸೊ ನಾನು ನಿಮ್ಮ ರೈಡಿಂಗ್ರಿಂದ ನಾವು ಡ್ರಾಪ್ ಲೊಕೇಶನಲ್ಲಿದ್ದೀವಿ. ಸೊ ಫುಲ್ ವೈ ಬ್ಯಾಕ್ ಅಂತಂದರೆ ಒಂದು ಒಳ್ಳೆ ಅರ್ನಿಂಗ್ಸ್ ನಡೀತಾ ಐತೆ. ಸೊ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಇವತ್ತು ಕಂಟಿನ್ಯೂ ಹೇಗಾದರೂ ಮಾಡಿ ನಾವು ಸಾಧನೆ ಮಾಡಿಬಿಡ್ತೀವಿ ಅಂತ ಅಂದ್ಕೊಳ್ತೀನಿ. ಲೊಕೇಶನಿಂದ BTM ಲೆವೆಟ್ಗೆ ಆರ್ಡರ್ ಬೀಳಿ ಅಂತ ಕಾಯ್ತಾ ಇದೆ, ಬಟ್ ಬೀಳ್ತಾನೆ ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲೆಲ್ಲೋ ಬೀಳ್ತೈತೆ. ಊಟ ಬೇರೆ ಮಾಡಿಲ್ಲ, ಒಂದು 11 ಗಂಟೆ 12 ಗಂಟೆಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಯಾಕಂದ್ರೆ ಟಿಫನ್ ಬಾಕ್ಸ್ ಹಂಗೆ ಮನೆಯಿಂದ ತಂದುಬಿಟ್ನಲ್ಲ, ಸೊ ಹಂಗೆ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಫುಲ್ಲಾಗಿ ಬೆಳಗ್ಗೆಯಿಂದ. ಸೊ ಇವತ್ತೊಂಥರ ಚೆನ್ನಾಗಿದೆ ವೆದರು. ಅದೇ ಹೇಳಿದ್ರೆ ಮಳೆ ಬೇರೆ ಬೆಳಗ್ಗೆ ಬಿದ್ದಿತ್ತಾ, ಚೆನ್ನಾಗಿದೆ. ಈ ಥರ ವೆದರ್ ಇದ್ದರೆ ಅದು ಆಟೋಮೆಟಿಕ್ ನಮ್ಮ ಬೋರ್ಡ್ ಒಳ್ಳೆ ಮೂಡಲ್ಲಿರುತ್ತೆ. ಗುಡ್ ಮೂಡ್, ಮಸ್ತಾಗಿ ಎಂಜಾಯ್ ಮಾಡ್ತಾ ಇರ್ಬೋದು. ನಾನು ಮಾಡ್ತಿರೋ ರೈಡ್ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ಕೆಲವೊಂದು ಪಿಕಪ್ ಲೊಕೇಶನ್ ಬಂದು ಇಲ್ಲಿಂದ 1.2 ಕಿಲೋಮೀಟರ್ ತೋರಿಸ್ತು. ಆ್ಯಂಡ್ ಡ್ರಾಪ್ ಲೊಕೇಶನ್ ಬಂದು BTM ಸೆಕೆಂಡ್ ಸ್ಟೇಜ್ ತೋರಿಸ್ತು. ಆಯ್ತು ನಡೀರಿ BTMಗೆ ತಾನೆ ಅಂತ ಹೇಳ್ಬಿಟ್ಟು BTMಯಿಂದ ಇನ್ನು ಅಲ್ಲಲ್ಲೇ ಮಾಡ್ಕೊಳ್ಳೋಣ ನಾವು ಮಾಡ್ಕೊಳ್ಳೋಣ ಅಲ್ಲಲ್ಲೇ. ಇವತ್ತೇನಾಗುತ್ತೆ ನೋಡೋಣ. ಆ್ಯಂಡ್ ಇದು ಇನ್ನೂ ನಮ್ಮ ಟೆಸ್ಟಿಂಗ್ ಪೀರಿಯಡ್ ಥರನೇ ಐತಪ್ಪ ಇದೆಲ್ಲ. ಏರಿತು ಸೊ ಇನ್ನೊಂದು ಪಿಕಪ್ ಡ್ರಾಪ್ ಇಲ್ಲೇ ತೊಗೊಂಡೆ. ಆರಾಮಾಗಿ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ, ಪರವಾಗಿಲ್ಲ ನಾವು ಹತ್ರ ಮಾಡ್ಕೊಂಡ್ರೆ ಒಳ್ಳೆ ಇನ್ಕಮ್ ಬರ್ತಾಯಿದೆ ಅಂತ ನನಗೆ ಅನ್ನಿಸ್ತೈತೆ. ಲಾಂಗ್ ಹೋದ್ವಿ ಅಂದ್ಕೊಳ್ಳಿ, ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಮತ್ತು ಅಲ್ಲಿಂದ ರಿಟರ್ನ್ ಬರಬೇಕಂದ್ರೆ ವೆಯ್ಟ್ ಮಾಡಬೇಕಾಗುತ್ತೆ. ಅವ್ರು ಕೊಡ್ತಾರೆ ₹100 ಮೇಲೇ ಕೊಡ್ತಾರೆ, ಇಲ್ಲ ಅಂದಿಲ್ಲ. ಬಟ್ ಮಾರ್ನಿಂಗ್ ಟೈಮ್ ಆದರೆ ನಿಮ್ಗೆ ಗೊತ್ತಿರೋ ಲೊಕೇಶನ್ ಆದರೆ ಓಕೆ. ಅದು ಜಾಸ್ತಿ ಆರ್ಡ್ರ್ ಬೀಳೋ ಥರ ಇದ್ದರೆ, ಈ ಕಡೆ ಬನ್ನೇರಘಟ್ಟ ಗೊಟ್ಟಿಗೆರೆ ಸೈಡ್ ಹೋದರೆ ಒಂದು 2-3 ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಬೀಳ್ಬೋದು ಅಷ್ಟೇ. ಕಂಟಿನ್ಯೂ ಅಲ್ಲಿ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಹತ್ರ ಮಾಡ್ಕೊಂಡ್ರೆ ಅದೇ ಬೆಸ್ಟು. ಗಂಟೆಲಿ 15 ನಿಮಿಷದಲ್ಲಿ ಒಂದೊಂದು ರೈಡ್ ಮಾಡ್ಕೊಂಡ್ರು ಆರಾಮಾಗಿ ಮಾಡ್ಕೋಬೋದು. ನಾವು ಇವಾಗ ಇಲ್ಲಿದ್ದೀವಿ ಅಂತಂದರೆ ಮಡಿವಾಳ ಲೇಕ್ ರೋಡ್. ಟೈಮ್ ಬಂದು 10:35 ಆಗ್ತಾಯಿದೆ. ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ರಂಕ ಕಾಲನಿ ಹತ್ರ ಇದ್ದೀವಿ. ಸೊ ಇಲ್ಲೇ ಡ್ರಾಪ್ ಲೊಕೇಶನ್ ಆಯಿತು. ಮತ್ತೆ ನೋಡ್ತಾ ಇದ್ದೀನಿ ಎಲ್ಲಾದ್ರೂ ಹತ್ರ ಬೀಳುತ್ತಾ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾನೇ ಇದ್ದೀನಿ ಆರ್ಡ್ರ್ ಬೀಳ್ತಾಯಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ 10:40 ಆಗ್ತಿದೆ ಟೈಮು. ಗ್ಲೌಸ್ ಹಾಕೊಂಡು ಫುಲ್ ಫೈರಾಗಿ ಮಾಡ್ತಾಯಿದ್ವಿ. ಇದು ನಾಯ್ಸ್ ಕೇಳಿಸ್ತೈತೆ, ಕೊಯ್ಯ. ಸೊ ಆ್ಯಕ್ಚುಲಿ ಏನಾಯಿತು ಅಂತಂತಂದರೆ, ಆವಾಗಲೇ ಮೈಕ್ ಕೆಳಗಡೆ ಬಿದ್ದುಬಿಟ್ಟೈತೆ. ವಾಯ್ಸ್ ನಿಮ್ಗೆ ಕೇಳಿಸಿರುತ್ತೋ ಇಲ್ವೋ ನನಗಂತೂ ಐಡಿಯಾನೇ ಇಲ್ಲ. ಅದು ನೋಡಿದ ತಕ್ಷಣ ನನಗೆ ಮತ್ತೆ ಬೇಜಾರಾಗ್ಬಿಡ್ತು. ಏನಪ್ಪ ಏನು ನಡೀತಾರೆ, ಜಾಲಿಯಾಗಿ ನಡೀತೈತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಮೈಕ್ ವೈರೇ ಕೆಳಗಡೆ ಬಂದುಬಿಟ್ಟೈತೆ. ಏನೂ ಕಳೆದೋಗಿಲ್ಲ, ಎಲ್ಲ ಚೆನ್ನಾಗೈತೆ. ಬಟ್ ಆ ಮೈಕ್ ವೈರ್ ಕೆಳಗಡೆ ಬಂದಿರೋದ ಕಾರಣದಿಂದಾಗಿ ನಾನೇನೇನು ಮಾತಾಡಿರ್ತೀನಿ ಏನೂ ಬಂದಿರಲ್ಲ ಅಂತ ಅಂದ್ಕೊಳ್ತೀನಿ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೇಳಿಸಿದ್ರೆ ಪರವಾಗಿಲ್ಲ, ಹೇಗೆ ಮ್ಯಾನೇಜ್ ಮಾಡ್ಬೋದು. ಅದೇನು ಮಾಡ್ತೀನೋ ಗೊತ್ತಿಲ್ಲ, ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಫಸ್ಟ್ ಇವಾಗ 11 ಗಂಟೆವರೆಗೂ ಸರ್ಜ್ ಇರುತ್ತೆ. ಅಷ್ಟೊತ್ತಿಗೆ ಇನ್ನೊಂದು ಆರ್ಡ್ರ್ ಪಿಕ್ ಮಾಡಿ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ. ಆರ್ಡ್ರ್ ತೊಗೊಂಡು ಹೋಗೋಣ ಅಂತಂದರೆ ನೋಡಿ, ಇಲ್ಲಿ 2, 3, 4, 5 ಆಟೋಗಳು ನಿಂತೈತಲ್ಲ. ಏನಾಗಿ ಫುಲ್ ಆಗಾಯಿತು. 2.7 ಕಿಲೋಮೀಟರ್ಸ್ ಅಂದರೆ ಅಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ 6-8 ಕಿಲೋಮೀಟ್ರ್ ಆಗಿಬಿಡ್ತೈತೆ. ಸೊ ಅದರಿಂದ ಬೇಡ. ಇನ್ನೊಂದು ಆರ್ಡ್ರ್ ಪಿಕಪ್ ಮಾಡಿದ್ದೀವಿ ಇಲ್ಲಿಂದ ಗುರಪ್ಪನಪಾಳ್ಯ ಅಂತೆ. ಸೊ ನಡೀರಿ ಹಂಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಸ್ವಲ್ಪ ಹೊತ್ತು ಒಂದು 10-20 ನಿಮಿಷ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ತದನಂತರ ಕಂಟಿನ್ಯೂ ಮಾಡಬೇಕು. ಯಾಕಂದರೆ 50,000 ಎಲ್ಲ ಈಸಿಯಾಗಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಕಷ್ಟಪಡಬೇಕು. ನಿದ್ದೆ ಕೆಟ್ಟು ಬೇಗ ಎದ್ದು ಬರಬೇಕು, ಹೆಲ್ಮೆಟ್ ಹಾಕೊಂಡು ಸಾಯಬೇಕು. ಹೆಲ್ಮೆಟ್ ಹಾಕೊಂಡ್ರೆ ಸೇಫೇ, ಬಟ್ ನಿಮ್ಮ ಸೈಜ್ ತಕ್ಕಂಗೆ ಹಾಕ್ಕೋಬೇಕು. ಇದು ಸ್ವಲ್ಪ ಚಿಕ್ಕದು ನನ್ನ ತಲೆಗಿಂತ, ಆದರೂ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಾಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ದುಡ್ಡು ಮಾಡಿದ್ಮೇಲೆ ಬೇಕಾದ್ರೆ ಹೇಗೆ ದುಡ್ಡು ಮಾಡೋದು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್, SIP, ಟ್ರೇಡಿಂಗ್, ಬಿಸ್ನೆಸ್, ಈ ಥರ ತುಂಬ ಇದೆ ದುಡ್ಡು ದುಡಿಯೋದು. ಬಟ್ ಅದಕ್ಕೆ ಇನ್ವೆಸ್ಟ್ಮೆಂಟ್ಗೆ ಕಾಸು ಇರಬೇಕಲ್ಲ, ಅದಕ್ಕೆ ಕಷ್ಟಪಡ್ರಿ ಎಲ್ಲನೂ ಸಿಗುತ್ತೆ. ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ವಿ. ಯಾಕೆ ಅಂತಂತಂದರೆ ಆ ತಲೆಯಲ್ಲೇನೋ ಚುಚ್ಕೊಂಡಿದ್ದಾನೆ. ಅದೇನೋ ಟ್ರೀಟ್ಮೆಂಟ್ಗೆ ಅನಿಸುತ್ತೆ, ಗೊತ್ತಿಲ್ಲ. ಹೆಲ್ಮೆಟ್ ಹಾಕಾರ ನಾವು ಪೊಲೀಸರು ಇದ್ರೆ ನಾನು ಮಾತಾಡ್ಕೊತೀನಿ ಅಂದ. ಬೇಡ, ಫೋಟೋ ಹಿಡ್ದು ಹಾಕ್ಬಿಟ್ರೆ ನಾನೇನು ಮಾಡಲಿ? BTMಗೆ ಹೋಗಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ನಮ್ಮನ್ನ ಇಲ್ಲೇ ರೆಸ್ಟ್ ಮಾಡೋಂಗೆ ಅನ್ನಿಸ್ತವ್ರೆ.
ಯಾಕಂದರೆ ಅಲ್ಲಿ ಹೋದ್ನಲ್ಲ ಅಯ್ಯಪ್ಪ ಹೇಳಿದ್ನಲ್ಲ ತಲೆಗೇನು ಹಾಕೋನವನು ಅದು ಏನಂತಲೇ ಗೊತ್ತಿಲ್ಲ. ನಂಗೆ ಗೊತ್ತಾಯ್ತು ಅದೇನೋ ಪಕ್ಕ ಅವನು ಹಾಕಲ್ಲ ಹೆಲ್ಮೆಟು ಅಂತ ಹೇಳ್ಬಿಟ್ಟು. ನಾನು ಕೇಳಿದೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ. ಇಲ್ಲ ಹೆಲ್ಮೆಟ್ ಹಾಕಲ್ಲ ನಾನು ಅಂತಂದರು. ಸರ್ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ಕೊಂಡು ಬಂದೆ. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅವ್ರು ಏನು ಹೆಲ್ಮೆಟ್ ಹಾಕ್ಬಿಟ್ಟು ಮಾತಾಡ್ಕೊಂಡು ಹೋಗ್ಬಿಡ್ತಾರೆ ಬೇಕಾದ್ರೆ, ಇಲ್ಲ ಅಂದಿಲ್ಲ. ಮತ್ತು ಫೋಟೋ ಹಿಡಿದು ಕೇಸ್ ಹಾಕ್ಬಿಟ್ರೆ ಅವನ ಬಂದು ಕಟ್ತಾನೆ ಹೇಳಿ. ಅದಕ್ಕೆ ಬೇಡ, ಹೋದರೆ ಹೋಯ್ತದೆ, ಒಂದು ಆರ್ಡ್ರ್ ತಾನೆ, ಅವನೇನಾದ್ರು ಮಾಡ್ಕೊಳ್ಳಿ. ಪೊಲೀಸವ್ರು ತಿಳ್ಕೊಂಡ್ರೆ ನಾನು ಮಾತಾಡ್ತೀನಿ ನಡೀರಿ ಅಂತಾನೆ. ಮಾತಾಡೋದೇನು ಬೇಡಪ್ಪ, ಬರಲೇ ಬೇಡ ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ. ಇಟ್ಸ್ ಟೈಮ್ ಫಾರ್ ಬ್ರೇಕ್ ಅನ್ನೋ ಥರ ಇವಾಗ BTMಗೆ ಒಂದು ಆರ್ಡ್ರ್ ಬಿದ್ದೈತೆ. ಆ ಆರ್ಡ್ರ್ ಕೊಟ್ಬಿಟ್ಟು ಒಂದು ಹೇಳಿದ್ನಲ್ಲ ಆವಾಗಲೇ ಒಂದು 10 ನಿಮಿಷ ಇಲ್ಲ 20 ನಿಮಿಷ ಬ್ರೇಕ್ ತೊಗೊಂಡು ತದನಂತರ ಕಂಟಿನ್ಯೂ ಮಾಡೋಣ. ಅದು ಬ್ರೇಕ್ ಊಟ ಮಾಡಿಲ್ವಲ್ಲ, ಊಟ ಮಾಡಿಕೊಂಡು ಮತ್ತೆ ನಾನ್ ಸ್ಟಾಪಾಗಿ ಟಾರ್ಗೆಟ್ ಮಾಡಿಬಿಟ್ಟೆ ಮನೆಗೆ ಹೋಗಬೇಕು. ಪವರ್ ಬ್ಯಾಂಕ್ ಬೇರೆ ಚಾರ್ಜಿಂಗ್ ಖಾಲಿ ಆದಂಗೆ ಐತೆ, ಚಾರ್ಜಿಂಗ್ ಹತ್ತುತ್ತಾ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಅದನ್ನ ಬೇರೆ ಚೆಕ್ ಮಾಡಬೇಕು, ನೋಡೋಣ. ಕಸ್ಟಮರ್ ಇದ್ದಾರಲ್ಲ, ಸೊ ಅವರು ಏನು ಮಾಡಿದ್ದಾರೆ ಅಂತಂದರೆ ಗಾಡಿ ಸರ್ವಿಸ್ ಬಿಟ್ಟಿದ್ದಾರೆ. ಗಾಡಿ ಸರ್ವಿಸ್ ಬಿಟ್ಬಿಟ್ಟು ಏನು ಮಾಡಿದ್ದಾರೆ, ಬೀಗ ತೊಗೊಂಬಂದ್ಬಿಟ್ಟಿದ್ದಾರೆ, ಮತ್ತೆ ಕೊಟ್ಟಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಅವ್ರು ಕಾಲ್ ಮಾಡಿ, ಇಲ್ಲ ನೀವು ಬೀಗ ಕೊಟ್ಟಿಲ್ಲ ಅಂದಿದ ತಕ್ಷಣ ಮರ್ತೋಗ್ಬಿಟ್ನೆ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ವಾಪಸ್ ಈ ಕಡೆ ರೋಡ್ ಇತ್ತಲ್ಲ ಏನು ಮಾಡಿದ್ರು ಮರ್ತೋಗ್ಬಿಟ್ಟೆ. ಮತ್ತು ಇವಾಗ ರ್ಯಾಪಿಡೋ ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ಅವ್ರ ಹತ್ರ ಬೀಗ ತೊಗೊಂಡು ಹೊರಟಿದ್ದೀನಿ. ದಾರಿ ಇಲ್ಲ, ಇಲ್ಲಿ ಬರ್ಬೇಕಾದ್ರೆ ನೋಡೋದಲ್ಲ. ನಾನು ಅಂದ್ಕೊಂಡೆ ಇಲ್ಲೇ ತಾನೇ ಪಕ್ಕದಲ್ಲಿ, ಸರಿ ಆಯಿತು ಇಲ್ಲೇ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನನಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಡ್ತಾಯಿಲ್ಲ ಎಲ್ಲರೂ. ಪರವಾಗಿಲ್ಲ ಬಿಡಿ, ನಮಗೇನು ಇವಾಗ ದುಡಿಯೋಕ್ತಾನೆ ಬಂದಿದ್ದೀವಿ, ಊಟ ಆಮೇಲೆ ಮಾಡ್ಕೊಂಡ್ರೆ ಆಯ್ತದೆ. ಸೊ ಅಲ್ಲಿ ಆಪೋಸಿಟ್ ಹತ್ರ ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿನ ಆಪೋಸಿಟಲ್ಲಿ ಓಡೋಗಿ ಅಲ್ಲಿ ಕೊಟ್ಬಿಟ್ಟು ಮತ್ತೆ ರೋಡ್ ಕ್ರಾಸ್ ಮಾಡ್ಕೊಂಡ್ಬಿಡ್ತೀನಿ. ರೋಡ್ ದಾಟೋಕ್ಕೆ ಗ್ಯಾಪೇ ಕೊಡ್ತಾಯಿಲ್ಲ. ಸೊ ಇವಾಗ ಗ್ಯಾಪ್ ಸಿಕ್ಕಿದೆ, ದಾಟ್ಕೊಂಡು ಹೋಗ್ಬಿಡ್ಬೇಕು. ಸೊ ನಾವು ದಾಟ್ಕೊಂಡು ಯಾಕೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಬರ್ತಾ ಹೇಳಿರ್ತೀನಿ, ಬರ್ತದೆ. ರೋಡ್ ಕ್ರಾಸ್ ಮಾಡ್ತಿದ್ವಿ, 1-2 ಸೆಕೆಂಡ್, ಜಸ್ಟ್ 2 ಸೆಕೆಂಡ್ಸ್ ವೆಯ್ಟ್ ಮಾಡೋಕ್ಕಾಗಲ್ಲ. ಒಂದು ಚಿಕ್ಕದಾಗಿ ಬ್ರೇಕ್ ಹಾಕಿದ್ರೇ ಸಾಕು, ನಾವು ಆರಾಮಾಗಿ ಹೋಗ್ಬಿಡ್ತೀವಿ. ಅದು ಬಿಟ್ಬಿಟ್ಟು ಲೂಸ್ ನನ್ನ ಮಕ್ಕಳ ಥರ ನುಕ್ಕೊಂಡು ಬರ್ತಾರೆ. ಸ್ಪೀಡಾಗಿ ಬಂದರೂ ಪರವಾಗಿಲ್ಲ, ನಾರ್ಮಲ್ ಸ್ಪೀಡಲ್ಲೇ ತಾನೇ ಬರ್ತಾವನೆ ಬೇವರ್ಸಿ. ಸೊ ಇಲ್ಲಿ ಸೆಕ್ಯೂರಿಟಿ ಕಾರ್ಡ್ ಇರ್ತಾರಂತೆ, ಅವ್ರು ಕೊಟ್ಬಿಟ್ಟು ಹೋಗೋದೆ. ಓಕೆ, ಬೇಗ ಕೊಟ್ಟಾಯಿತು. ಆರ್ಡ್ರೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟೈತೆ ನೋಡಿ. ಕ್ಯಾನ್ಸಲ್ ಮಾಡೋದನ್ನ ಎಷ್ಟೊತ್ತು ಕಾಯ್ತಿದ್ದೀವಿ ನೋಡು. ಆವಾಗ ಅಮೌಂಟ್ ತೋರಿಸೋದಕ್ಕೂ ಗ್ಯಾಪ್ ಕೊಡೋಲ್ಲ, ಅಷ್ಟು ಬ್ಯಾಕ್ ಟು ಬ್ಯಾಕ್ ಬೀಳೋದು. ಇವಾಗ ನೋಡಿ ಆರ್ಡ್ರ್ಗಳು ಕಮ್ಮಿ ಆಗಿದೆ. ಸೊ ಇದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತು ಇವಾಗ ಪೋಟ್ರ್ ಆನ್ ಮಾಡೋಣ. ಹೀಗೆಯಿಂದ ಇವಾಗವರೆಗೂ ಆರಾಮಾಗಿ ನಡೆದೈತೆ ಚೆನ್ನಾಗಿ. ಸೊ ಇವಾಗ ಮೈನ್ ಟಾಸ್ಕ್, ಇವಾಗ ಪೋಟ್ರ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದೇ ಮೈನ್ ಟಾಸ್ಕ್ ಆಗುತ್ತೆ. ಇವಾಗ ಎಲ್ಲೋ ಊಟ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ ಆಯ್ತು, ಈ ಕಡೆ ಒಂದು ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ಹತ್ರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಪಾರ್ಕ್ ಹತ್ರಕ್ಕೆ ಹೋಗೋಣ. ಊಟ ಮಾಡೋಣ ಅಂತ ನಿಧಾನಕ್ಕೆ ಹೋಗ್ತಾ ಇದ್ನ, ಏನಾಯಿತು ಅಂತಂದರೆ ಇನ್ನೊಂದು ಆರ್ಡ್ರ್ ಬಿಟ್ಟು ಎಲ್ಲಿ ಗೋಪಾಲ್ ಮಾಲ್ ಹತ್ರ. ಸರಿ ಆಯ್ತು ಬಿಡಿ, ಅಲ್ಲೇ ತೊಗೊಂಡು ತಿನ್ನೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗೋಣ. ಬಟ್ ಇವಾಗ ಕೆಲಸ ಅಂತ ಬಂದರೆ ನಾವು ಈ ಥರ ಫಿಕ್ಸ್ಡ್ ಬ್ರೇಕ್ ಟೈಮೆಲ್ಲ ಇರೋದಿಲ್ಲ ಇದರಲ್ಲಿ. ನಾವು ಈ ಥರ ಪೋಸ್ಟ್ಪೋನ್ ಮಾಡಬೇಕಾಗ್ತಾ ಇರುತ್ತೆ. ಇಲ್ಲ ನಂಗೆ ಹೊಟ್ಟೆ ತುಂಬ ಹಸಿತೈತೆ, ನಾನು ತಿಂದ್ಬಿಟ್ಟೆ ಮಾಡ್ತೀನಿ ಅಂತಂದರೆ ನೀವು ಆಫ್ ಮಾಡ್ಬಿಟ್ಟು ಮಾಡಬೇಕು. ನಾನು ಹಂಗೆ ಸರಿ ಆಯ್ತು ಬಿಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಆಕ್ಸೆಪ್ಟ್ ಮಾಡಿದ್ದೀನಿ. ಸೊ ಮನೆಗೆ ಹೋಗ್ತಾ ಇದ್ದೀನಿ ಈಗ. ಯಾಕೆ ಅಂತಂತಂದರೆ ಅಲ್ಲೇ ಗೋಪಾಲ್ ಮಾಲ್ ಹತ್ರ ಐತಲ್ಲ, ಸರಿ ಆಯಿತು ಹಂಗೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿರ್ಲಿಲ್ಲ. ಅದು ಅಂದ್ಕೊಂಡಂಗೆ ಆಗೋಯ್ತು. ಏನಂತ ನಮ್ಮ ಅನ್ನೋದು ಪೆಟ್ರೋಲ್ ಖಾಲಿ ಅಂತೆ ಇದ್ದೀನಿ ಅಂತ ಅಂದ, ಕಾಣ್ತಾ ಇಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಆ ಪವರ್ ಬ್ಯಾಂಕ್ ಯಾಕೆ ಚಾರ್ಜಿಂಗ್ ಹತ್ತಿರ ಚೆಕ್ ಮಾಡಿಕೊಂಡು ಸ್ವಲ್ಪ ಚಾರ್ಜಿಂಗ್ ಹಾಕ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಯಾಕಂದರೆ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆ. ಸೊ 1 ಅವರ್ ಅಟ್ಲೀಸ್ಟ್ ಒಂದು ½ ಅನ್ ಅವರ್ ಅದು ಮನೆ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಪ್ಲಾನು. ಸೊ ಬನ್ನಿ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಅಂತ ನೋಡ್ತಿದ್ಯಾ? ಕನ್ನಡ, ತೆಲುಗು, ತಮಿಳ್ ಯಾವುದು? ಯೂಟ್ಯೂಬ್ ತೆರೀದಲ್ಲ, ಅದೆಲ್ಲ ವೀಡಿಯೋ ಪೋಡ್ರತಿಗೆ. ಸೊ ನಿಮ್ಗೊಂದು ತೋರಿಸ್ತೀನಿ ನೋಡಿ. ಇವಾಗ ಏನಾಗಿದೆ ಅಂತಂದರೆ ಟಿಫನ್ ಬಾಕ್ಸು ಫುಲ್ಲು ಚೆಲ್ಲೋಗ್ಬಿಟ್ಟಿದೆ. ಇವಾಗ ಹಿಂಗೆ ಬಿಟ್ಬಿಟ್ಟು ಹೋಗ್ಲಾ ಇಲ್ಲ ಬಂದು ಕ್ಲೀನ್ ಮಾಡ್ಕೊಳ್ಳ ಅಂತ ಯೋಚನೆ ಮಾಡ್ತಾಯಿದ್ದೆ. ಕವರಲ್ಲಿ ಹಾಕೋರೆ, ಕವರ್ ಕಟ್ಟಿಲ್ಲ. ಸೊ ಅದ್ರ ಓಪನ್ ಆಗಿ ಬಿದ್ದುಬಿಟ್ಟೈತಿ. ಏನು ಮಾಡೋದು? ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ. ಸೊ ಮತ್ತೆ ಬಂದರೆ ನಾವೇ ಮಾಡಬೇಕು. ಓಕೆ, ಬಟ್ ನಾನು ತುಂಬ ಜನಕ್ಕೆ ಮಾಡಿದ್ದೀನಿ. ನೆನ್ನೆನೂ ಒಬ್ರಿಗೆ ಮುದುಕರಿಗೆ ಮಾಡಿದ್ದೆ. ಅವರು ಮುಸ್ಲಿಮ್ ಅವರೇ, ಎಲ್ಲ ಮಸ್ಜಿದ್ಗೆಲ್ಗೋ ಹೋಯ್ತಿದ್ರು ಅನಿಸುತ್ತೆ. ಡ್ರಾಪ್ ಕೇಳಿದ್ರು, ಹಂಗೆ ಬಿಟ್ಬಿಟ್ಟು ಬಂದೆ. ಲೊಕೇಶನ್ಗೆ 2 ಕಿಲೋಮೀಟ್ರ್ ಇದೆ. ಪರವಾಗಿಲ್ಲ, ನೋಟಿಫಿಕೇಶನ್ ಬರುತ್ತೆ ಕಸ್ಟಮರ್ ಇಲ್ಲೇ ಡ್ರಾಪ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ. ಆರ್ಡ್ರ್ ಏನಾಯಿತು ಅಂತಂತಂದರೆ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಮಾಡಿದ್ರು, ಬಟ್ ಬೈಕ್ ಟ್ಯಾಕ್ಸಿಯಾಗಿ ಬಂದಿಲ್ಲ. ಡ್ರಾಪ್ ಲೊಕೇಶನ್ ಬಂದು ಎಲ್ಲಿದ್ದಿದ್ದಂದರೆ ಬೇಗೂರ್ಗಿಂತ ಇನ್ನೂ ಸ್ವಲ್ಪ ಮುಂದೆ ವಿಕ್ಕಲ್ಸ್ ಅಂದ್ರನೋ ಏನೋ ಇದೆ, ಅದರಲ್ಲಿ ಕೊಟ್ಬಿಟ್ಟು ಇವಾಗ ರಿಟರ್ನು ಹೊಂಗಸಂದ್ರದಿಂದ BTMಗೆ ಹೋಗೋಣ ಅಂತ ಪ್ಲಾನು.
ಒಂದು ಆರ್ಡ್ರ್ ಬೀಳ್ತಾ ಇಲ್ಲ. ಆರ್ಡ್ರ್ ನೋಡಿದ್ರೆ ಒಂದೂ ಬಿದ್ದು ಸಾಯ್ತಿಲ್ಲ. ಒಂದಾದ್ರೂ ಬೀಳಬೇಕಲ್ಲೋ ಅಟ್ಲೀಸ್ಟು. ಎಲ್ಲಾದರೂ ಮೆಜೆಸ್ಟಿಕ್ಕೋ, ಲಕ್ಸಂದ್ರನೋ, ಗಾರ್ವೆಪಾಳ್ಯನೋ, ಎಲೆಕ್ಟ್ರಾನಿಕ್ ಸಿಟಿ ಒಂದಾದ್ರೂ ಬೀಳಬೇಕು ತಾನೆ. ವಾಟ್ರಲ್ಲೂ ಆರ್ಡ್ರಿಲ್ಲ, ರ್ಯಾಪಿಡೋದಲ್ಲೂ ಆರ್ಡ್ರಿಲ್ಲ. ಸ್ಟ್ರೈಟ್ ಫುಲ್ ಸ್ಟೇಟು ಗೌರ್ಮೆಂಟ್ ಸ್ಕೂಲ್ ಹತ್ರ ಶಾಂತಿನಗರ್ ಅಲ್ಲೇ ಪಕ್ಕನಾ? ಪಕ್ಕ ಅಲ್ಲೇ ನಾನು ಇಸ್ಕೂಲು. ಮತ್ತೆ ತ್ರಿಬಲ್ಸ್ ಬೇರೆ ಕರ್ಕೊಂಡು ಹೋಗ್ತಿದ್ದೀರಿ, ಪೊಲೀಸವ್ರ ಹತ್ರ ಹಾಕೋಗ್ಬಿಟ್ಟಿರಾ. ಅದು ಏನು ನಿಲ್ಸಿದ ತಕ್ಷಣ 3 ಜನ ಹಿಂಗತ್ತು ಕೂತ್ಕೊಂಡಿದ್ದೀರಾ? ಹೌದು, ಮುಂದೆ ಒಬ್ಬ ಹಿಂದೆ ಇಬ್ಬರು ಕೂತವ್ರೆ. ಸರ್ ಇವ್ರಿಗೂ ನಂಗೆ ಸಂಬಂಧ ಇಲ್ಲ ಸರ್ ಅಂತ ಹೇಳ್ತೀನಿ. ನನ್ನ ಹೆಸರು ದರ್ಶನ್ ಕುಮಾರ್. ದರ್ಶನ್ ಕುಮಾರ್ ಡಿ ಬಾಸಾ? ಡಿ ಬಾಸಾ? ಎಲ್ಲೋ ಬೇಕೀಗ? ನನ್ನ ತಂಗಿನ ಕರ್ಕೊಂಡು ತಂಗಿನ ಕರ್ಕೊಂಡೋಗ ಬಂದ. ಗೌರ್ಮೆಂಟ್ ಸ್ಕೂಲಾ? ಸರಿ ಬಾಯ್ ಬಾಯ್ ಬಾಯ್. ಅವನ್ನ ಬಿಟ್ಟಿದ್ದೆ, BTM ಒಂದು ಆರ್ಡ್ರ್ ಬಿತ್ತಪ್ಪ. ಇವಾಗ ನಾವು ಎಲ್ಲಿದ್ದೀವಿ ಅಂತಂತಂದರೆ BTMನಲ್ಲಿದ್ದೀವಿ. ಏನು ಮಾಡೋದು ಅಂತ ಗೊತ್ತಿಲ್ಲದ್ರೆ ಸುಮ್ಮನೆ ಇಲ್ಲೇ ಕೂತಿದ್ದೀವಿ. ಆರ್ಡ್ರ್ ನೋಡೋಣ ಅಂತ ನೋಡ್ತಾನೆ ಇದ್ದೀನಿ, ಒಂದು ಆರ್ಡ್ರು ಬೀಳ್ತಾ ಇಲ್ಲ. ಫೋರ್ಡ್ರಲ್ಲೂ ಬೀಳ್ತಾ ಇಲ್ಲ, ರ್ಯಾಪಿಡೋದಲ್ಲೂ ಬೀಳ್ತಾ ಇಲ್ಲ. ಸರಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದೀನಿ. ಬೊಮ್ಮನರಿ ಹತ್ರ ಯಾವ ರೇಂಜಿಗೆ ಜಾಮ್ ಐತಂದರೆ, ಯಾಕೆ ಸುಮ್ಮನೆ ಜಾಮ್ ಮಾಡಿಟ್ಟವ್ರೆ. ಬರೀ ಬಸ್ಗಳಿಂದನೇ ಜಾಮು, ಟ್ರಾಫಿಕ್ ಜಾಮ್. ಸುಮ್ಮನೆ ಅದೇನಾಗೈತೋ ಗೊತ್ತಿಲ್ಲ. ಈ ಕಡೆ ಟ್ರಾಫಿಕ್ ಜಾಮು, ಆ ಕಡೆ ಜಾಮು. ಬಸ್ಸು ಎಲ್ಲ ಅಡ್ಡಾಡ ನಿಂತ್ಕೊಂಡೈತೆ. ಈ ಸ್ಕೂಲ್ ಬಸ್ ಯಾವುದೋ ಅಡ್ಡ ನಿಂತ್ಕೊಬಿಟ್ಟೈತೆ. ಮುಂದೆನೂ ಹೋಗೋಕ್ಕಾಗ್ದಿರ, ಹಿಂದೆನೂ ಹೋಗೋಕ್ಕಾಗ್ದಿರ. ಎಲ್ಲ ರೋಡ್ ಫುಲ್ಲು ಬ್ಲಾಕ್ ಮಾಡಿ ಇಟ್ಕೊಂಡು. ಅಣ್ಣ ಗುದ್ದಕ್ಕೆ ಬರ್ತಿದ್ಯಲ್ಲಣ್ಣ. ಹೊಡಿಬೇಕು, ಕಾರ್ನ ತಿಕ್ಕಾಬಿಡ್ಸೋ ಥರನೇ ಹೊಡಿಬೇಕು. ಆದರೆ ಈ ಟ್ರಾಫಿಕ್ ಎಲ್ಲರಿಗೂ ಕೋಪ ಬಂದುಬಿಡುತ್ತಲ್ಲ. ರೇಂಜ್ ಈ ಟ್ರಾಫಿಕ್ಕು. ಹಾಂ ಬ್ರೋ, ಸ್ವಿಗ್ಗಿ ಝೊಮ್ಯಾಟೊ ಊಟ ನೋಡ್ಕೊಂಡು ಹೋಗ್ಬಿಡ್ತೀನಿ ಅಪ್ಪ. ಸುಮ್ಮನೆ ಈ ಕಡೆ ಬಂದಿದ್ದೇ ತಪ್ಪಾಯಿತು. ಅದಕ್ಕೆ ಈ ಕಡೆನೇ ಪರವಾಗಿಲ್ಲ. ಸುಮ್ಮನೆ ಟ್ರಾಫಿಕ್ ಮಾಡಿಟ್ಕೊಂಡವ್ರೆ. ಬಸ್ಗಳಿಂದ ಸ್ವಲ್ಪ ಜಾಗ ಬಿಟ್ಟರೆ ಸಾಕು, ಹೋಗ್ಬಿಡ್ಬೋದು. ನಾನು ಮುಂದೆ ನುಗ್ತೀನಿ, ನೀನು ಮುಂದೆ ನುಗ್ತೀನಿ ಅಂತ ನುಗ್ಗಿ ಟ್ರಾಫಿಕ್ ಜಾಮ್ ಮಾಡಿಟ್ಟವ್ರೆ. ಫುಲ್ಲು ಮಳೆ ಬರ್ತೈತೆ. ಇಲ್ಲಿ ಬಂದು ಮನೇಲಿ ಚಾರ್ಜಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಸ್ವಿಚ್ ಆಫ್ ಆಗ್ಬಿಟ್ಟೈತೆ ಫೋನು. ಅಲ್ಲಿ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಕರೆಕ್ಟಾಗಿ 1% ಇರೋದು. ಮನೆಗೆ ಬಂದಿದ್ದೀನಿ, ಮನೇಲಿ ಬೀಗ ಹಾಕ್ಬಿಟ್ಟು ಮಾರ್ಕೆಟ್ಗೆ ಹೋಗವ್ರೆ. ಬೀಗ ಇಲ್ಲಿ ಅಂತಂತಂದರೆ ಬೀಗ ಎಲ್ಲ ತೊಗೊಂಡೋಗ್ಬಿಟ್ಟವ್ರೆ. ಇಲ್ಲಿ ಮಳೆ ಬರ್ತಾಯಿದೆ ಅಂತೆ. ಇವಾಗ ಅಲ್ಲೆಲ್ಲಿ ಪಂಪ್ ಹೌಸ್ ಹತ್ರ ಇದ್ದೀನಿ ಅಂತಂದರು. ನೋಡಿ ಯಾವ ರೇಂಜಿಗೆ ಮಳೆ ಬರ್ತೈತೆ. ನಮ್ಮದು ಇನ್ನೂ ಟಾರ್ಗೆಟ್ ಮುಗ್ದಿಲ್ಲ. ಮುಗಿಸೋದು ಟಾರ್ಗೆಟ್ನ? ಏನೋ ಒಂದು ಅಡ್ಡ ಬರ್ತಾ ಇರುತ್ತೆ. ಬಟ್ ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಟ್ರೈ ಮಾಡೋಣ ಅಷ್ಟೇ. ಟ್ರೈ ಮಾಡ್ದಿರೋ ಸೋತೋಗ್ಬಿಡ್ಬಾರ್ದು. ವಿ ಹ್ಯಾವ್ ಟು ಟ್ರೈ. ಇವಾಗ ಮಳೆ ಬರ್ತೈತೆ, ನಾ ಎಲ್ಲಿ ನಿಂತ್ಕೊಳ್ಳಿ? ಇಲ್ಲಿ ನಿಂತ್ಕೊಳ್ಳ, ಅಲ್ಲಿ ನಿಂತ್ಕೊಳ್ಳ, ಎಲ್ಲಿ ನಿಂತ್ಕೊಳ್ಳಿ? ಫುಲ್ಲು ಮಳೆ ಬರ್ತೈತೆ. ಇನ್ನೂ ಅವ್ರು ಬಂದಿಲ್ಲ. ಕೂತ್ಕೊಳ್ಳೋಕ್ಕೂ ಇವಾಗ ಜಾಗ ಇಲ್ಲ. ಮಳೆ ನಿಂತ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಾಗುತ್ತೆ ನನಗಂತೂ ಐಡಿಯಾ ಇಲ್ಲ. ಸೊ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಮಳೆ ಅಂತೂ ಜೋರ ಬೀಳ್ತಾನೆ ಐತೆ. ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಮಲ್ಕೊಂಡೇ ಬಿಡ್ತೈತೆ. ಅಷ್ಟೊತ್ತು ಟೈರ್ಡಾಗಿಬಿಟ್ಟೈತೆ. ಸೊ ಮತ್ತೆ ನಾವು ಈವ್ನಿಂಗ್ ಸ್ಟಾರ್ಟ್ ಮಾಡಬೇಕು. ಈವ್ನಿಂಗ್ ಏನಾಗುತ್ತಂತ ನನಗಂತೂ ಐಡಿಯಾ ಇಲ್ಲ. ಬಟ್ ಹೆಂಗಿದ್ರು ಮೋಟೋ ವ್ಲಾಗ್ ಅಂತೂ ಮಾಡೋದಿಲ್ಲ. ಯಾಕಂದರೆ ನೈಟ್ ಆಗಿದ ತಕ್ಷಣ ಮೋಟೋ ವ್ಲಾಗ್ ಮಾಡಿದ್ರೆ ಸರಿಯಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಮೋಟೋ ವ್ಲಾಗ್ ನೈಟಲ್ಲಿ ಮಾಡೋದಿಲ್ಲ. ಸೊ ಅದರಿಂದ ಇವತ್ತಿನ ಇನ್ಕಮ್ ಟೋಟಲಾಗಿ ಇವತ್ತು ಒಂದು ಒಳ್ಳೆ ಇನ್ಕಮ್ ನಡೀತೈತೆ. ನಮ್ಮ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ಇನ್ನೂ 30% 40% ಅರ್ನ್ ಮಾಡಬೇಕು. 1/2% ಅರ್ನ್ ಮಾಡಿದ್ದೀವಿ. ಇನ್ನೂ ಎಷ್ಟೊತ್ತು ಮಾಡಬೇಕು ಗೊತ್ತಿಲ್ಲ. ಸೊ ಓವರಾಲ್ ಇನ್ಕಮ್ ಮತ್ತು ನಾಳೆ ಬೆಳಗ್ಗೆ ಹೇಳ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿಂತ ಬೆಲ್ಲೈಕನ್ ತಪ್ಪದೆ ಎಡಿಟ್ ಮಾಡಿಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾನು ತುಂಬ ಈಸಿನೇ ಮಾಡಿಬಿಡ್ಬೋದಂತ ಒಂದು ಜೋಶ್ನಲ್ಲೇ ಸ್ಟಾರ್ಟ್ ಮಾಡಿದೆ. ಆದರೆ ಅಷ್ಟು ಈಸಿ ಅಲ್ಲಪ್ಪ ಇದು. 50,000 ನಿಜವಾಗ್ಲೂ ತುಂಬ ಕಷ್ಟ ಐತೆ. ಬಟ್ ಆದರೂ ನನಗೆ ಏನದು ಆ ಸೋಲನ್ನ ಒಪ್ಕೊಳ್ಳೋಕ್ಕೆ ನನಗೆ ಮನಸ್ಸಿಲ್ಲ. ಅಟ್ಲೀಸ್ಟ್ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. 1 ಲಕ್ಷ 2 ಲಕ್ಷ ಎಲ್ಲ ಇಟ್ಕೊಬಿಟ್ರೆ ಇನ್ನೂ ಕಷ್ಟನೇ. ಬಟ್ ಅದಕ್ಕೆ ತಕ್ಕಂಗೆ ನಮ್ಮ ಆರ್ಡ್ರ್ಗಳಿರಬೇಕು, ನಮ್ಮ ಅರ್ನಿಂಗ್ಸ್ ಇರಬೇಕು, ನಮ್ಮ ಗಾಡಿ ಕೆಪಾಸಿಟಿ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಾಕತ್ತು ಇರಬೇಕು. ಇಲ್ಲ ಅಂತಂದ್ರೆ ನಮ್ಮ ಟೈರ್ಡ್ ಆಗೋಲ್ಲ, ನಮ್ಮ ತಲೆ ಸುತ್ತಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದರೆ ನಮಗೆ ಅದು ಆಗದೇ ಇದ್ದರೆ ಚೆನ್ನಾಗಿ ಇನ್ನೂ ಮಾಡ್ಬೋದು. ಸೊ ಇದೇ ಪ್ರಾಬ್ಲಮ್ಸ್ ಇಲ್ಲಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ವಿ ವಿಲ್. ಲಾಸ್ಟಲ್ಲಿ ಬಂದಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಅಮ್ಮನೇ. ಅವ್ರು ಬಂದಿದ್ದ ತಕ್ಷಣನೇ ಸ್ಟಾರ್ಟ್. ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಟೈಮ್ ಹಂಗೆ ಪಾಸ್ ಆಗೋಯಿತು. ಸೊ ಅವತ್ತಿನ ಇನ್ಕಮ್ ಟೋಟಲ್ ಎಷ್ಟಾಗಿತ್ತು ಅಂತಂತಂದರೆ
70-80% ಅಂತ ಹೇಳಕ್ ಬೇಕು ಅಷ್ಟೇ. 75% ಆಯಿತು. ಸೊ ಪರವಾಗಿಲ್ಲ, ಒಳ್ಳೆ ಇನ್ಕಮೇ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ನಾಳೆ ಮತ್ತೆ ಇನ್ನೊಂದ್ಸಲ ಫೈರ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಇದ್ಬಿಟ್ಟೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಬೇರೆ ಆಯ್ತಾ, ಸೊ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಮುಗಿಸ್ಕೊಂತೀನಿ, ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.